ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಇಸ್ರೇಲ್ನ ಭೂಪ್ರದೇಶದ ಮೇಲೆ ಇರಾನ್ನಿಂದ ದಾಳಿ ಸಾಧ್ಯತೆ. ಇಸ್ರೇಲ್ ಪ್ಯಾಲೆಸ್ತೈನ್ ಪ್ರದೇಶಗಳಿಗೆ ಪ್ರಯಾಣಿಸದಂತೆ ಎಚ್ಚರಿಕೆ. ಇಸ್ರೇಲ್ ಹಮಾಸ್ ನಡುವಿನ ಯುದ್ಧ ಮತ್ತಷ್ಟು ಭೀಕರ. ಇಂದಿನಿಂದ ಮನೆಯಿಂದಲೇ ಕುಳಿತು ಮತದಾನ ಮಾಡುವ ಸೌಲಭ್ಯ. ಮತದಾರರ ಮನೆಗೆ ಬರ್ತಾರೆ ಅಧಿಕಾರಿಗಳು, ವಿಡಿಯೋಗ್ರಾಫರ್ ತಂಡ. 85 ವರ್ಷ ಮೇಲ್ಪಟ್ಟ 6206 ಮಂದಿ ಇಂದು ಮತದಾನ. ಉತ್ತರ ಕರ್ನಾಟಕದ ಕೆಲವೆಡೆ ಗುಡುಗು ಸಹಿತ ಧಾರಾಕಾರ ಮಳೆ. ಕೊಡಗಿನಲ್ಲೇ ಮೊದಲ ಮಳೆ ಸಿಂಚನ ಕುಡಿದು ಕುಪ್ಪಳಿಸಿದ ಜನ. ಬಿರುಗಾಳಿ ಹೊಡೆತಕ್ಕೆ ಧರೆಗೆ ಉರುಳಿದ್ದ ಬೃಹತ್ ಕಂಬಗಳು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಗೆಲ್ಲಿಸಲು ಪಣ. ರಾತ್ರೋರಾತ್ರಿ ಎಚ್ಡಿಕೆ ಆಪ್ತರನ್ನು ಪಕ್ಷಕ್ಕೆ ಕರೆತಂದ ಡಿಕೆ ಶಿವಕುಮಾರ್. ಅಕ್ಕೂರು ದೊಡ್ಡಿ ಶಿವಣ್ಣ ಸೇರಿ 200 ಮಂದಿ ಕಾಂಗ್ರೆಸ್ಗೆ ಸೇರ್ಪಡೆ. ಬಾಂಬರ್ ಮುಸಾವಿರ್ ಮಾಸ್ಟರ್ ಮೈಂಡ್ ಮತೀನ್ ಬಂಧನ. ಇಂದು ಉಗ್ರರನ್ನು ವಿಚಾರಣೆ ನಡೆಸಲಿರುವ ಎನ್ಐಎ ಅಧಿಕಾರಿಗಳು. ಬಿಜೆಪಿ ಟಿಎಂಸಿ ನಡುವೆ ಟಾಕ್ ವಾರ್. ಒಡವೆಗಳಿದ್ದ ಬ್ಯಾಗ್ ಕಳಕೊಂಡು ಕಣ್ಣೀರು ಹಾಕಿದ ಮಹಿಳೆ. ಬಸ್ ಏರಿ ಕ್ಯಾರಿಯರ್ನಲ್ಲಿ ಕ್ಯಾರಿ ಬ್ಯಾಗ್ ಇಟ್ಟಿದ್ದ ಶಿಲ್ಪ. ಶಕ್ತಿ ಯೋಜನೆಯ ಆಧಾರ್ ಕಾರ್ಡ್ನಿಂದ ಸಿಕ್ತು ಸುಳಿವು. ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ಆಸ್ತಿ ವಿವರ ಸಲ್ಲಿಸಿದ ಬಿ ಶ್ರೀರಾಮುಲು ಪತ್ನಿ ಭಾಗ್ಯಲಕ್ಷ್ಮಿ ಬಳಿ ಇರುವ ಒಟ್ಟು ಆಸ್ತಿಯ ಮೌಲ್ಯವೆಷ್ಟು? ಪತ್ನಿ ಭಾಗ್ಯಲಕ್ಷ್ಮಿ ಹಾಗೂ ಶಾಸಕ ಕೃಷ್ಣ ನಾಯಕ್ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಕೆ. ತಾರಕಕ್ಕೇರಿದ 2024ರ ಲೋಕಸಭಾ ಚುನಾವಣಾ ಹೈ ವೋಲ್ಟೇಜ್ ಕಣ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಬಳಿ ಇರೋ ಆಸ್ತಿ ಎಷ್ಟು? ಚಿಕ್ಕಬಳ್ಳಾಪುರದಲ್ಲಿ ಸಹಕಾರ ಸಂಘದ ಸಭೆ ನಡೆಸಿದ ಕೆಎನ್ ರಾಜಣ್ಣ. ಸುಧಾಕರ ವಿರುದ್ಧ ರಕ್ಷರಾಮಯ್ಯ ಗೆಲ್ಲಿಸಲು ಪಣ ತೊಟ್ಟ ಕೈ ನಾಯಕರು. ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ 23ಕ್ಕಿಂತ ಅಧಿಕ ಕ್ಷೇತ್ರಗಳಲ್ಲಿ ಗೆಲುವು. RRR ಸಿನಿಮಾ ಖ್ಯಾತಿಯ ನಟ ರಾಮ್ ಚರಣ್ ಗೌರವ ಡಾಕ್ಟರೇಟ್. ನಟನಿಗೆ ಗೌರವ ಡಾಕ್ಟರೇಟ್ ಘೋಷಣೆ ಮಾಡಿದ ಚೆನ್ನೈನ ವೈಎಸ್ ವಿಶ್ವವಿದ್ಯಾಲಯ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಮ್ಮುಖದಲ್ಲಿ ಡಾಕ್ಟರೇಟ್ ಸ್ವೀಕಾರ. ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯೇ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.